ಸಮಾಜ ವಿಜ್ಞಾನ 10ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಪ್ರಶ್ನೆ ಸಂಖ್ಯೆ ಮೊದಲನೇದು, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. 1. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಿದವನು ವಾರ್ನ್ ಹ್ಯಾಸ್ಟಿಂಗ್ಸ್. ಎರಡನೇದು, ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಲಾರ್ಡ್ ಕಾರ್ನ್ವಾಲಿಸ್. ಮೂರನೇದು, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ 1793ರಲ್ಲಿ ಜಾರಿಗೆ ತರಲಾಯಿತು. 4. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರಯತವಾರಿ ಪದ್ಧತಿ. 5. ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಲಾರ್ಡ್ ಮೆಕಾಲೆ ನೀಡಿದ ವರದಿ ತಳಹದಿಯಾಯಿತು. 6ನೇದು, ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಜಾರಿಗೆ ಬಂದಿತು. ಪ್ರಮುಖ ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 7. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ. ಉತ್ತರ: ವಾರ್ನ್ ಹ್ಯಾಸ್ಟಿಂಗ್ಸ್ 1772ರಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದನು. ಪ್ರತಿ ಜಿಲ್ಲೆಯಲ್ಲಿ ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ಸ್ಥಾಪಿಸಲಾಯಿತು. ಹಿಂದೂಗಳಿಗೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯ ನೀಡಲಾಯಿತು. ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯ ನೀಡಲಾಯಿತು. ನಂತರ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ನ್ಯಾಯಾಂಗವನ್ನು ಹೆಚ್ಚು ಕೇಂದ್ರೀಕೃತಗೊಳಿಸಲಾಯಿತು. ಪ್ರಶ್ನೆ ಸಂಖ್ಯೆ 8, ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿದ್ದ ತಂದ ಸುಧಾರಣೆಗಳಾವವು? ಉತ್ತರ: ಲಾರ್ಡ್ ಕಾರ್ನ್ವಾಲಿಸ್ ಪೊಲೀಸ್ ಇಲಾಖೆಯನ್ನು ಸ್ಥಾಪಿಸಿದನು. ಎಸ್ಪಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಸೃಷ್ಟಿಸಲಾಯಿತು. ಜಿಲ್ಲೆಗಳನ್ನು ಠಾಣೆಗಳಾಗಿ ವಿಭಾಗಿಸಲಾಯಿತು. ಠಾಣೆಗೆ ಕೋತ್ವಾಲರನ್ನು ನೇಮಿಸಲಾಯಿತು. ಹಳ್ಳಿಗಳಲ್ಲಿ ಚೌಕಿದಾರರನ್ನು ನೇಮಿಸಲಾಯಿತು. 1861ರ ಪೊಲೀಸ್ ಕಾಯ್ದೆ ಜಾರಿಯಾಯಿತು. ಭಾರತೀಯರಿಗೆ ಉನ್ನತ ಹುದ್ದೆಗಳಲ್ಲಿ ಅವಕಾಶ ಕಡಿಮೆ ಇತ್ತು. ಪ್ರಶ್ನೆ ಸಂಖ್ಯೆ 9, ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಆಯಿತು. ಹೇಗೆ? ವಿಮರ್ಶಿಸಿ. ಉತ್ತರ: ಅತಿಯಾದ ಭೂ ಕಂದಾಯ ವಿಧಿಸಲಾಯಿತು. ಬೆಳೆ ಹಾಳಾದರೂ ತೆರಿಗೆ ಕಟ್ಟಬೇಕಾಗುತ್ತಿತ್ತು. ರೈತರು ಸಾಲಗಾರರಿಂದ ಹಣ ಪಡೆಯಬೇಕಾಯಿತು. ಸಹುಕಾರರಾಗಬೇಕು, ಲೇವಾದೇವಿ ಮಾಡುವರು. ಸಾಲ ತೀರಿಸಲಾಗದೆ ಭೂಮಿಯನ್ನು ಮಾರಬೇಕಾಯಿತು. ಜಮೀನುದಾರರ ಶೋಷಣೆಗೆ ಒಳಗಾದರು. ರೈತರು ನಿರಂತರ ಸಾಲದ ಸುಳಿಯಲ್ಲಿ ಸಿಲುಕಿದರು. ಪ್ರಶ್ನೆ ಸಂಖ್ಯೆ 10, ರಯತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು? ಉತ್ತರ: ಅಲೆಕ್ಸಾಂಡರ್ ರೀಡ್ ಆರಂಭಿಸಿ ಥಾಮಸ್ ಮಿನ್ರೋ ಅಭಿವೃದ್ಧಿಪಡಿಸಿದನು ಈ ಪದ್ಧತಿಯನ್ನು. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಬಂಧವಿತ್ತು. ರೈತನು ಭೂಮಿಯ ಮಾಲೀಕನೆಂದು ಗುರುತಿಸಲಾಯಿತು. ಬೆಳೆ ಉತ್ಪಾದನೆಯ ಸುಮಾರು 50% ತೆರಿಗೆಯಾಗಿ ನೀಡಬೇಕಾಯಿತು. 30 ವರ್ಷಗಳ ಕಾಲ ಕಂದಾಯ ನಿಗದಿಪಡಿಸಲಾಗುತ್ತಿತ್ತು. ರೈತರಿಗೆ ಹೆಚ್ಚಿನ ತೆರಿಗೆ ಹೊರೆ ಉಂಟಾಯಿತು. ಪ್ರಶ್ನೆ ಸಂಖ್ಯೆ 11, ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾವವು? ಉತ್ತರ: ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ರೈತರ ಶೋಷಣೆ ಹೆಚ್ಚಾಯಿತು. ಭೂಮಿ ಮಾರಾಟದ ವಸ್ತು ಆಯಿತು. ಜಮೀನ್ದಾರರು ಸಾಲದಲ್ಲಿ ಸಿಲುಕಿದರು. ಕೃಷಿ ವಾಣಿಜ್ಯಕರಣಗೊಂಡಿತು.
ಹಣದ ಲೇವಾದೇವಿಗಾರರ ಪ್ರಭಾವ ಹೆಚ್ಚಾಯಿತು. 12. ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಉತ್ತರ: ಆಧುನಿಕ ಶಿಕ್ಷಣದ ಬೆಳವಣಿಗೆಯಾಯಿತು, ರಾಷ್ಟ್ರೀಯತೆ ಬೆಳೆಯಿತು, ವೈಜ್ಞಾನಿಕ ಮನೋಭಾವ ಬೆಳೆಯಿತು, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ಅಭಿವೃದ್ಧಿಯಾಯಿತು, ಪತ್ರಿಕೆಗಳು ಬೆಳವಣಿಗೆ ಕಂಡುಬಂತು, ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆರಂಭವಾದವು, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ದೊರೆಯಿತು. 13. ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ ನಿಬಂಧನೆಗಳಾವವು. ಉತ್ತರ: ಬಂಗಾಳದ ಗವರ್ನರ್ಗೆ ಗವರ್ನರ್ ಜನರಲ್ ಹುದ್ದೆ ನೀಡಲಾಯಿತು. ಬಾಂಬೆ ಮತ್ತು ಮಡ್ರಾಸು ಪ್ರೆಸಿಡೆನ್ಸಿಗಳು ಬಂಗಾಳದ ಅಧೀನಕ್ಕೆ ಬಂದವು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಯುದ್ಧ ಮತ್ತು ಒಪ್ಪಂದಗಳಿಗೆ ಗವರ್ನರ್ ಜನರಲ್ ಅನುಮತಿ ಕಡ್ಡಾಯವಾಯಿತು. ಕಂಪನಿಯ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರದ ನಿಯಂತ್ರಣ ಹೆಚ್ಚಾಯಿತು. 14. 1858ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳಾವವು. ಉತ್ತರ: ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ರದ್ದಾಯಿತು. ಭಾರತ ಬ್ರಿಟಿಷ್ ರಾಣಿಯ ನೇರ ಆಡಳಿತಕ್ಕೆ ಒಳಪಟ್ಟಿತು. ಗವರ್ನರ್ ಜನರಲ್ಗೆ ವೈಸ್ರಾಯ್ ಎಂಬ ಪದವಿ ನೀಡಲಾಯಿತು. ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಆದನು. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಸೃಷ್ಟಿಸಲಾಯಿತು. ಭಾರತ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪಿಸಲಾಯಿತು. ಪ್ರಶ್ನೆ ಸಂಖ್ಯೆ 15. 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ. ಉತ್ತರ: ಅಖಿಲ ಭಾರತ ಒಕ್ಕೂಟದ ಕಲ್ಪನೆ ನೀಡಿತು. ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು. ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿತು. ಸಂವಿಧಾನದ ಅನೇಕ ಅಂಶಗಳಿಗೆ ಇದೇ ಕಾಯ್ದೆ ಆಧಾರವಾಯಿತು. ಆದ್ದರಿಂದ ಇದನ್ನು ಭಾರತ ಸಂವಿಧಾನದ ಬುನಾದಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 16. 1919ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳಾವವು. ಉತ್ತರ: ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಸ್ಥಾಪನೆಯಾಯಿತು. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಡಯಾರ್ಕಿ ಜಾರಿಗೊಂಡಿತು. ಭಾರತಕ್ಕೆ ಹೈಕಮಿಷನರ್ ನೇಮಕ ಮಾಡಲಾಯಿತು. ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಉತ್ತೇಜನ ನೀಡಲಾಯಿತು. ಕೇಂದ್ರ ಮತ್ತು ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕಿಸಲಾಯಿತು. ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ವಿಸ್ತರಿಸಲಾಯಿತು. ಪರೀಕ್ಷೆಗೆ ನೆನಪಿಡಬೇಕಾದ ಪ್ರಮುಖ ಅಂಶಗಳು. ಎಕ್ಸಾಮ್ ವ್ಯೂ ಪಾಯಿಂಟ್ಸ್. 1772 ವಾರ್ನ್ ಹ್ಯಾಸ್ಟಿಂಗ್ಸ್ ನ್ಯಾಯಾಂಗ ಸುಧಾರಣೆ. 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ. 1784 ಪಿಟ್ಸ್ ಇಂಡಿಯಾ ಕಾಯ್ದೆ. 1793 ಖಾಯಂ ಜಮೀನ್ದಾರಿ ಪದ್ಧತಿ. 1835 ಮೆಕಾಲೆ ಶಿಕ್ಷಣ ವರದಿ. 1854 ಚಾರ್ಲ್ಸ್ ವುಡ್ಸ್ ವರದಿ. 1858 ಭಾರತ ಸರ್ಕಾರದ ಕಾಯ್ದೆ. 1861 ಪೊಲೀಸ್ ಕಾಯ್ದೆ. 1909 ಮಿಂಟೋ ಮಾರ್ಲೆ ಸುಧಾರಣೆ. 1919 ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ. 1935 ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ.